ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಿರೋದು. ಎಷ್ಟು ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಳಲ್ಲ ಅಂತ ದೀಪ ಮಾತಾಡ್ತಿದ್ದೀನಿ. ಎಲ್ಲಿ ಹಾಕೋದು ನಿಂಗೆ ನಾಳಿಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲ್ ವಿಡಿಯೋ ಏನಂತಂದರೆ ಸಂಕ್ರಾಂತಿ ಬರ್ತದೆ. ಸೊ ಸಂಕ್ರಾಂತಿ ಹಿಂದಿನ ದಿನದ ವ್ಲಾಗ್ ಇದು. ಸೊ ನಾನು ಇಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಹಿಟ್ಟು ಚಲಿಸ್ತಾ ಇದ್ದೀನಿ. ಸೊ ನಮ್ಮ ಕಿರಣ್ ಅವರು ನೋಡಿ ಇಲ್ಲಿ ತರಕಾರಿ ಎಲ್ಲ ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀರಿ? ಹಲೋ ಯಜಮಾನ್ರೇ. ಫ್ರೈಡ್ ರೈಸ್. ಸೊ ಕಿರಣ್ ಅವರು ಅವರ ಒಂದು ಸ್ಪೆಷಲ್ ರೆಸಿಪಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಜನಕ್ಕೆ ಇಂಥ ಗಂಡ ಸಿಕ್ಕಿರ್ತಾರೆ ಕಮೆಂಟ್ ಮಾಡಿ ಗೈಸ್. ಸೊ ಇವತ್ತು ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾಳೆ ಹಬ್ಬ ಬೇಗ ಆಗೋದ್ರಿಂದ ನಾರ್ಮಲಾಗಿ ಕಬ್ಬು ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ತಾರಲ್ಲ, ಆ ಥರ ಮಾಡೋಣ ಸಿಂಪಲಾಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವ ಥರ ಮಾಡ್ತೀನಿ ಏನು, ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಹೇಗೆ ನಡೆಯುತ್ತೆ, ಈ ಎಲ್ಲ ಥರದ್ದು ಈ ಒಂದು ವ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ ಡುಮು? ನಾಳೆ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನು ಎತ್ತ ಎಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಸದ್ಯಕ್ಕೆ ಹಿಟ್ಟು ಜಲಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಅಕ್ಕಿ ಹಿಟ್ಟು ಜಲಿಸ್ತಾ ಕೂತಿದ್ದೀನಿ ನಾನು. ಸೊ ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಿರೋದು ಮದುವೆ ಆದಮೇಲೆ. ನಮ್ಮ ಮನೇಲಂತೂ ನಮ್ಮ ಹಬ್ಬ ಏನು ಮಾಡಿಸೇ ಇರಲಿಲ್ಲ. ಸೊ ಇದೆಲ್ಲ ಇವಾಗ ಕಲಿತಾ ಇದ್ದೀನಿ ಗೈಸ್, ಎಲ್ಲ ಕಲಿಬೇಕು ಅದಕ್ಕೆ. ಓ ಫುಲ್ ಧೂಳು. ಸೊ ಇವಾಗ ನೆಕ್ಸ್ಟು ಫ್ರೈಡ್ ರೈಸ್ ಮಾಡಿಕೊಂಡು ತಿಂದು ಆಮೇಲೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಹಿಟ್ಟು ಚಲಿಸ್ತಾ ಇರ್ತೀನಿ. ಬಾಯ್ ಬಾಯ್. ಈ ಥರ ಕಬ್ಬನ್ನ ಎತ್ಕೊಂಡ್ಬಂದಿದ್ದೀವಿ, ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ರೆಡಿ ಮಾಡಬೇಕು. ಸೊ ನಾನು ಈ ಪ್ಲೇಸಲ್ಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಕಾಣುತ್ತೆ ಗೊತ್ತಿಲ್ಲ, ರೆಡಿ ಆದಮೇಲೆ ಗೊತ್ತಾಗುತ್ತೆ. ನಾನು ಇವಾಗ ಈ ಥರ ಮಾಡಿದ್ದೀನಿ. ಕಿರಣ್ ನೋಡಿ ಇಲ್ಲಿ ಕೊಟ್ಟಿದ್ದ ಕೆಲಸ ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತಾರೆ. ಸೊ ಇವಾಗ ಈ ಹೂವಲ್ಲಿ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತಗೊಳ್ಳಿ. ಸೊ ಗೈಸ್, ಇವಾಗ ಫಸ್ಟು ನಾವು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಏನೇನು ಐಟಮ್ಸ್ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟು ತೋರಿಸ್ತೀನಿ. ಸೊ ನೋಡಿ, ಇಷ್ಟು ಹೂವನ್ನ ತರಿಸಿದ್ದೀನಿ. ಮತ್ತು ನಾನು ಈ ಹೂವೆಲ್ಲ ಆ್ಯಕ್ಚುಲಿ ನಾನು ಮರ್ತ್ಬಿಟ್ಟಿದ್ದೆ ತೊಗೊಂಬರೋದು. ಫಸ್ಟ್ ಒಂದು ಸ್ವಲ್ಪ ತಂದಿದ್ವಿ ಪೂಜೆಗೆ ಅಂತ ಹೇಳ್ಬಿಟ್ಟು, ಅದು ಪೂಜೆಗೆ ಸರಿ ಹೋಗುತ್ತೆ. ಮತ್ತು ಮಾವಿನ ಎಲೆ ಮರ್ತಿದ್ವಿ ಗೈಸ್. ಇಷ್ಟು ಎಲೆಗೆ ನೋಡಿ, ಇಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಆಲ್ರೆಡಿ ಟೈಮ್ ಆಗಿತ್ತು ಅಂತ. ಸೊ ಇಷ್ಟು ಎಲೆಗೆ 28 ರುಪೀಸ್. ಇದರಲ್ಲಿ ಏನೊಂದು 10 ಪೀಸ್ ಇರ್ಬೋದು ಅಷ್ಟೇ. ಸೊ ಇಷ್ಟಕ್ಕೆ ನೋಡಿ, ಕಿರಣ್ ನನ್ನ ಕಡೀರಿ ಅಂತಂದೆ. ಹಾಂ, ಅಳತೆ ಮಾಡಿ ಕರೆಕ್ಟಾಗಿ ಒಟ್ರಾಸಿ ಕಡ್ದಾಕದವರು. ಅದು ಸಮ ಬರ್ದಲೇ ಇರಬೇಕಲ್ಲ ಇವಾಗ. ಅಯ್ಯೋ, ನೀವೇನು ಮಾಡ್ತೀರಾ? ಹೊಸದು ತಂದು ಕೊಡ್ಬೇಕಷ್ಟೇ. ತುಂಬ ಜನ ಹೇಳ್ತಿರ್ತಾರೆ ಕಮೆಂಟ್ಸಲ್ಲಿ, ಮನೆಗೇನು ತರಲ್ವಾ, ನೀವೇ ಯಾಕೆ ತರಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ನಾವು ತರೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೇನವ ಅಲ್ವಾ? ನಾವು ತರೋದೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಷ್ಟು ವೀಡಿಯೋ ಆಯ್ತವ ಹಂಗಾರೆ ಅಲ್ವಾ? ಅದೇ, ನಮಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಕಡಿಮೆ. ಅಲ್ಲ, ಗೊತ್ತಾಗಲಿ ಅಂತ ಸ್ವಲ್ಪ ಜನಕ್ಕೆ, ಗೊತ್ತಾಗೋರಿಗೆ ಗೊತ್ತಾಗಬೇಕು. ತುಂಬ ಜನ ಅಂದ್ಕೊಂಡಿರ್ತಾರೆ, ಏನು ಇವತ್ತು ಯಶು ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಳಲ್ಲ ಅಂತ. ಏನೂ ಇಲ್ಲ, ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೆ. ಸೊ ಹಾಗಾಗಿ ಅದೇ ಡ್ರೆಸ್ಸಲ್ಲಿ ಇನ್ನು ಫೇಸ್ ವಾಶ್ ಮಾಡಿಲ್ಲ, ಟೈಮ್ ಸಿಕ್ಕಿಲ್ಲ, ಅಷ್ಟು ಕೆಲಸ ಇತ್ತು. ಅಮ್ಮ ಬೇರೆ ಊರಿಗೆ ಹೋಗಿದ್ರು. ಸೊ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡಬೇಕಲ್ಲ, ಐಟಮ್ಸ್ ಎಲ್ಲ ತರಬೇಕಿತ್ತು. ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ವಿ, ಹಂಗಾಗಿ ಮುಖ ತೊಳೆಯೋಕ್ಕೆ ಟೈಮ್ ಸಿಕ್ಕಿಲ್ಲ. ಇವಾಗ ಈ ಥರ ರೆಡಿ ಮಾಡಿದ್ವಿ. ಆ್ಯಂಡ್ ದೀಪ ಎಲ್ಲ ಇಟ್ಟಾಗ ಐ ಥಿಂಕ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಿರಣ್ ಏನೋ ಕರಿತಿದ್ದಾರೆ. ಓ, ಏನು ಕೆಲಸ ಮಾಡ್ತೀರೋ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಶುರುವಾಯ್ತು ಅವ್ರದ್ದು. ಅಮ್ಮ ಈ ಬಾಕ್ಸ್ ನೋಡಿದ್ರೆ, ಓ ಏನಾದ್ರು ತಗೊಂಡೋಗೋಕ್ಕಾಗುತ್ತೆ, ಇಟ್ಟಿರೋ ಬಾಕ್ಸ್ ಅಂತಿದ್ವಿ. ಬೆಳಗ್ಗೆ ಬೀಳ್ತಲ್ಲ. ಅಪ್ಪ ಅಮ್ಮ ಊರಿಗೆ ಹೋಗ್ದಾಗ ಎಲ್ಲ ಫುಲ್ ತಂದಿರೋದು ಬೀನ್ಸು,
ಹಾಗಲಕಾಯಿ, ಟೊಮೊಟೊಕಾಯಿ, ಅದಾದಮೇಲೆ ಬಾಳೆಹಣ್ಣು ನಾವು ತಂದಿದ್ದು, ಮೆಣಸಿನ್ಕಾಯಿ, ಬದನೆಕಾಯಿ, ಅವರೆಕಾಳು ಆಲ್ರೆಡಿ ಸುಲಿದಿಟ್ಟೋಗಿದ್ದಾರೆ. ಸೊ ಇಷ್ಟು. ಮತ್ತು ನಾನು ಇವಾಗ ರೆಡಿ ಮಾಡಿರೋದು ಈ ಥರ. ಹೆಂಗೆ ಕಾಣಿಸ್ತದೆ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ನಿಮ್ಮ ಮನೇಲಿ ಈ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಸೊ ನೋಡಿ ಇಲ್ಲಿ ಕಿರಣ್ ಒರೆಸ್ತಾ ಇದ್ದಾರೆ ಪಾಪ. ನಾನು ತುಂಬ್ಕೊಂಡು ನಿಂತೀನಿ ಅದಕ್ಕೆ. ಮಗಳಿಗೆ ಇಷ್ಟು ಸಿಂಪಲಾಗಿ ಹಾಕಿದ್ದೀನಿ. ನೀವು ಬರಲಿಲ್ವಲ್ಲ ಹೆಲ್ಪ್ ಮಾಡೋಕ್ಕೆ, ಅದಕ್ಕೆ ಬರ್ಬೇಕು ತಾನೇ. ಸೊ ಈಗ ನೋಡಿ ಲೈಟ್ ನಮ್ಮ ಮನೇಲಿ ಹೆಂಗಿದೆ. ಆರಾಮ್ ಮಾಡಿದ್ದೀನಿ. ಹೆಂಗಿದೆ? ಚೆನ್ನಾಯ್ತಾ? ಎಲ್ಲಿ ಹಾಕೋದು ನಿಂಗೆ? ನನಗೆ ನಾಳಿಕೆ ದನ ಬಾಗಿಲಿಗೆ ಬರೆ ದೊಡ್ಡದಾಯ್ತದ. ಮುಂದ್ಗಡೆ ಬರ್ಲಿ. ಇಷ್ಟು ಇದಕ್ಕಿಂತ ದೊಡ್ಡದೈತೆ. ಇನ್ನೊಂಚು ದೊಡ್ಡ ಮಾಡ್ಬೇಕಾಯ್ತು. ಅಪ್ಪ ಎಟ್ಕಲ್ಲ ನಂಗೆ. ಅಲ್ಲ ಅಪ್ಪ ಏನು ಮಾಡ್ತಿರ್ತಾರ? ನಾನು ಬ್ಯುಸಿ ಅಂತಾನೆ ಗೊತ್ತಾನೆ. ನನ್ನ ಕೆಲಸ ಮುಗ್ದಿಲ್ಲ ನಂದು. ನೋಡ್ಬೇಕು ಇಲ್ಲಿ ನೋಡಲಿ. ಹಿಂಗೆ ಸಿಗಿಸ್ಬಿಟ್ಟು ಹಿಂಗೆ ಬರೋಲ್ಲ. ಅಲ್ಲಿ ಇಡು ನಾನು ಬೆಳಗ್ಗೆ. ಇವಾಗ ಆಲ್ಮೋಸ್ಟ್ 12 ಆಗಿದೆ. ಕೆಲಸ ಇಷ್ಟೇ. ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಬೇಕು ಅಂತ ಹೇಳಿ ತಮ್ಮ. ಅದೆಷ್ಟೊತ್ತಿಗೆ ಎದ್ದೇಳ್ತೀವೋ ಗೊತ್ತಿಲ್ಲ. ಸೊ ಇವಾಗ ಫಸ್ಟು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋಣ ಬೇಗ. ಹಾಂ, ನೀವು ಬೇಗ ಎದ್ದರೆ ಮುಗಿಯುತ್ತೆ. ಓ, ಹಬ್ಬದ ದಿನ 10 ಗಂಟೆಗೆ ಎದ್ದೇಳ್ತಾರೆ ಗೈಸ್. ಅವರು ಪ್ರಾಮಿಸ್ ಮಾಡಿದ್ದಾರೆ, ನಾವು ಡೈಲಿ ಬೇಗ ಎದ್ದೇಳ್ತೀವಿ, ಹೊಟ್ಟೆ ಕರಗಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಬೆಳಗ್ಗೆ ಹೆಂಗೆ ಹಬ್ಬ ನಡೆಯುತ್ತೆ ನೋಡೋಣ ಬನ್ನಿ ಗೈಸ್. ಇವಾಗ ಮಲ್ಕೊಳ್ಳೋಣ, ಟೈಮ್ ಆಯಿತು. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವಾಗ ನಾನು ಆಲ್ರೆಡಿ ಎದ್ದು ರೆಡಿಯಾಗಿ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಾಯಿತು. ಪೂಜೆ ಮಾಡೋದು ಒಂದೇ ಬಾಕಿ, ವಿಡಿಯೋ ಮಾಡೋದು ಮರ್ತೋಗಿದೆ. ಸೊ ಹಾಗಾಗಿ ಮತ್ತೆ ಬಂದಿದ್ದೀನಿ. ಬನ್ನಿ ಹೋಗೋಣ. ದೀಪ ಮಾಡ್ತಿದ್ದೀನಿ ನಾನು. ಒಂದೇ ಕಡ್ಡಿಲಿ ಹಚ್ಬೋದಾ? ಹಚ್ತೀನಿ ಒಂದೇ ಕಡ್ಡಿಗೆ. ಆಗಲ್ಲ. ಹೆಂಗೆ ಹಚ್ಚಾಯ್ತು. ಕೈ ಸುಟ್ಕೊಂಡಿಯ ಇನ್ನೊಂದು ಹಚ್ಕೋಬೇಕು. ನೋಡಲ್ಲಿ ಕೈ ಸುಟ್ಕೊಳ್ಳೋದು. ಕೈ ಎಣ್ಣೆ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ಟಿಫನ್ಗೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ವಿ. ಬಟ್ ನಾನು ಈ ಹಬ್ಬದಲ್ಲಿ ಮಿಸ್ಸಿಂಗ್ ಇದ್ರು ಬೇಜಾರಾಯಿತು. ಇವಾಗ ಆಲ್ಮೋಸ್ಟ್ ಹಬ್ಬ ಎಲ್ಲ ಮುಗೀತು. ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೆ. ಆ್ಯಂಡ್ ಇದ್ರ ಜೊತೆಗೆ ಕಿರಣ್ ಏನೋ ಒಂದು ಸ್ಪೆಷಲ್ ಮಾಡ್ತಾ ಇದ್ದಾರೆ. ಸೊ ಪನ್ನೀರ್ ಮಾಡ್ತಾ ಇದ್ದಾರೆ ಮನೆಯಲ್ಲೇ. ಸೊ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಗೈಸ್. ಫಸ್ಟ್ ಟೈಮ್ ಪನ್ನೀರ್ ಮಾಡಿದ್ದಾನೆ ಕಿರಣ್. ಹೆಂಗೆ ಮಾಡಿದ್ದಾನೆ? ನಾನೇ ಮಾಡ್ದಂಗಾಯ್ತು. ನೀವೆಲ್ಲಿ ಮಾಡ್ದಂಗಾಯ್ತು? ನೀನೇನು ಮಾಡ ಸೋಸ್ದೆ ಅಷ್ಟೇ. ಓ, ನೀವೇನು ಮಾಡಿದ್ರಿ? ಚೆನ್ನಾಗಿ ಬಂದಿದೆ ಅಲ್ಲ. ಬಟ್ ಇದೊಂದು ಶೂರ್ ಶೇಪ್ ಅಂದರೆ ನಾವು ದೊಡ್ಡ ಟವಲ್ ತಗೊಂಡಿದ್ವಲ್ಲ, ಹಂಗಾಗಿ ಅದೇನಾಗಲ್ಲ. ಕಟ್ ಮಾಡಿ ಶೇಪ್ ಬರುತ್ತೆ. ಫ್ರಿಜ್ಜಿಗೆ ಇಟ್ಬಿಡ್ಲಾ ಈಗ? ಸಕ್ಕತ್ತಾಗಿ ಬಂದಿದೆ ಅಲ್ಲ. ಹಿಂಗೆ ಮಾಡ್ಕೊಳ್ಬೇಕಾರೆ ಸಂಜೆ ಟೈಮು ಹಂಗೆ ಚಪಾತಿಗೆ ಏನೋ ಪನ್ನೀರ್ ಬಟರ್ ಮಸಾಲೆ ಮಾಡ್ಕೊಂಡು ತಿನ್ಬೋದು. ಬಟರ್ ಮಸಾಲೆ ಎಲ್ಲ ತುಂಬ ಈಸಿ ಇದೆ. ಚೆನ್ನಾಗಿರುತ್ತಲ್ಲ. ಕರ್ತ್ಕಾಳೆಲ್ಲ ಕೈ ಗಂಟು